ನಾನೇ ಬರೆದ ಕತೆ ಅಮ್ಮ ಅಜ್ಜಿಗೆ ವಯಸ್ಸಾಯಿತು. ಅರ್ಜುನ್, ನಿನ್ನಿಷ್ಟದ ತಿಂಡಿ ಪೂರಿ ಮತ್ತು ಪಲ್ಯ ಮಾಡಿದ್ದೀನಿ ಬಾ. ನೀಲಾ ಕರೆದಾಗ ಅರ್ಜುನ್, ಅಮ್ಮ ಅಜ್ಜಿ ಆಗಲೇ ನನಗೇನೋ ತಿಂಡಿ ಮಾಡಿ ಕಾದಿದ್ದಾರೆ. ಅಜ್ಜಿಗೆ ವಯಸ್ಸಾಯಿತು, ಅವರು ಬೇಜಾರು ಮಾಡ್ಕೊಳ್ತಾರೆ, ನಾನು ಅಲ್ಲೇ ತಿಂಡಿ ತಿಂತೀನಿ. ಮಗ ಮುಖ ನೋಡಿದಾಗ ನೀಲ ಆಯಿತು ಎಂಬಂತೆ ತಲೆ ಅಲ್ಲಾಡಿಸಿದರೂ ಅವಳಿಗೆ ಏನೋ ಕಳೆದುಕೊಂಡಂತಾಯಿತು. ಪ್ರದೀಪ್ ಅನ್ಯಜಾತಿಯ ಹುಡುಗಿ ನೀಲಾಳನ್ನು ಮದುವೆಯಾದಾಗ ತಾಯಿ ರಂಗಮ್ಮ ಸಿಟ್ಟಾಗಿದ್ದಳು. ಒಬ್ಬನೇ ಮಗನಾಗಿದ್ದ ಪ್ರದೀಪ್ ಪರಿಪರಿಯಾಗಿ ಬೇಡಿಕೊಂಡಾಗ ಕೊನೆಗೂ ಸೊಸೆಯನ್ನು ಮನೆ ತುಂಬಿಸಿಕೊಂಡಿದ್ದಳು. ಆದರೆ ಅವಳನ್ನೆಂದು ತನ್ನ ಸೊಸೆ ಎಂದು ಮನಪೂರ್ವಕವಾಗಿ ಒಪ್ಪಿಕೊಂಡಿರಲಿಲ್ಲ. ಅಕ್ಕಪಕ್ಕದಲ್ಲೇ ಅಂಟಿಕೊಂಡಂತಿದ್ದ 2 ಮನೆಗಳಲ್ಲಿ ಒಂದರಲ್ಲಿ ಮಗ ಸೊಸೆ ಇದ್ದರೆ ಇನ್ನೊಂದು ಮನೆಯಲ್ಲಿ ರಂಗಮ್ಮ ಬೇರೆ ಅಡಿಗೆ ಮಾಡಿಕೊಂಡಿದ್ದಳು. 2 ವರ್ಷದಲ್ಲಿ ಮಗು ಅರ್ಜುನ್ ಹುಟ್ಟಿದ್ದ. ಸೊಸೆಯನ್ನು ಕಂಡರಾಗದ ರಂಗಮ್ಮ ಮಗನ ಪಡಿಯಚ್ಚಿನಂತಿದ್ದ ಮೊಮ್ಮಗನನ್ನು ಅತಿಯಾಗಿ ಹಚ್ಚಿಕೊಂಡಿದ್ದಳು. ಮಗು 1 ವರ್ಷದವನಾಗಿದ್ದಾಗಲೇ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಅಜ್ಜಿಯ ಮನೆಗೆ ಹೋಗಿ ಮೆಡಿಲೇರಿ ಬಿಡುತ್ತಿದ್ದ. ಮತ್ತೆ ಮತ್ತೆ ಊಟ ತಿಂಡಿ ಎಲ್ಲ ಅಜ್ಜಿಯ ಮನೆಯಲ್ಲೇ ಆಗುತ್ತಿತ್ತು. ಆಗೆಲ್ಲ ನೀಲ ಅತ್ತೆ ಮಗುವನ್ನಾದರೂ ಒಪ್ಪಿಕೊಂಡರಲ್ಲ ಎಂದು ಸಂತಸ ಪಡುತ್ತಿದ್ದಳು. ಆದರೆ ಪ್ರದೀಪ ಆಗಾಗ ಸಿಡಿಮಿಡಿಕೊಳ್ಳುತ್ತಿದ್ದ. ಅಲ್ಲ ನೀಲ, ಅಮ್ಮ ಅವನನ್ನು ಅತಿ ಮುದ್ದು ಮಾಡುತ್ತಿದ್ದಾರೆ, ಅಲ್ಲದೆ ಅವನಿಗೆ ನೀನು ಅಮ್ಮ ಎನ್ನುವುದೇ ಮರೆತು ಹೋಗಿದೆ ಎಂದಾಗಲೆಲ್ಲ ನೀಲ ಸುಮ್ಮನೆ ನಕ್ಕು ಅತ್ತೆಗೂ ಅವನೆಂದರೆ ಪ್ರೀತಿ, ಇರಲಿ ಬಿಡಿ ಎನ್ನುತ್ತಿದ್ದಳು. ಪ್ರದೀಪ ಆಗಾಗ ನಿನಗೆ ಈಗ ಗೊತ್ತಾಗಲ್ಲ, ಯಾವುದೂ ಅತಿ ಆಗಬಾರದು ಎಂದು ಹೇಳುತ್ತಲೇ ಇದ್ದ. ಮದುವೆಯಾದಾಗ ಅಡುಗೆ ಮಾಡಲು ಬಾರದ ನೀಲ ನಿಧಾನವಾಗಿ ಅಡುಗೆಗಳನ್ನು ಕಲಿಯುತ್ತಿದ್ದಳು. ರಂಗಮ್ಮ ಯಾವಾಗಲೂ ಒಂದು ಉಪ್ಪು ಇಲ್ಲ ಹುಳಿ ಇಲ್ಲ, ಅದು ಹೇಗೆ ಊಟ ಮಾಡ್ತೀಯೋ ನಾನು ಕಾಣೆ ಎಂದು ಮಗನೆದುರು ಮೂಗು ಮುರಿಯುತ್ತಿದ್ದಳು. ಆಗ ಪ್ರದೀಪ್, ಅಮ್ಮ ನೀನು ಹೇಳಿದಷ್ಟು ಕೆಟ್ಟದಾಗೇನೂ ಇಲ್ಲ, ಚೆನ್ನಾಗಿಯೇ ಇದೆ ಎನ್ನುತ್ತಿದ್ದ. ಹೌದು ಹೌದು, ಇಷ್ಟಪಟ್ಟು ಕಟ್ಟಿಕೊಂಡ ಮೇಲೆ ಅವಳನ್ನು ನೀನೆಲ್ಲಿ ಬಿಟ್ಟು ಕೊಡ್ತೀಯಾ? ಈ ಮಗು ಆದರೂ ರುಚಿ ರುಚಿಯಾದ ಊಟ ಮಾಡಲಿ ಎಂದು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸುತ್ತಿದ್ದಳು. ಆಗೆಲ್ಲ ನೀಲಾಳ ಮುಖ ಚಿಕ್ಕದಾಗುತ್ತಿತ್ತು. ಅರ್ಜುನ್ ಶಾಲೆಗೆ ಹೋಗಲು ಪ್ರಾರಂಭಿಸಿದ್ದ. ನೀಲ ಮಗನಿಗಾಗಿ ಬಿಸಿ ಬಿಸಿ ತಿಂಡಿ ಮಾಡುತ್ತಿದ್ದಳು. ಶಾಲೆಯಿಂದ ಬಂದ ಮಗನಿಗೆ ಕೈಕಾಲು ಮುಖ ತೊಳೆಯಲು ಹೇಳಿ ಇನ್ನೇನು ತಿಂಡಿ ಬಡಿಸಬೇಕು ಅನ್ನುವಷ್ಟರಲ್ಲಿ ರಂಗಮ್ಮ, ಮಗು ಅರ್ಜುನ್, ನಿನಗಿಷ್ಟವಾದ ತಿಂಡಿ ಮಾಡಿದ್ದೇನೆ ಬಾ ಎಂದು ಕೂಗಿ ಕರೆಯುತ್ತಿದ್ದಳು. ನೀಲಾಳ ಅಡುಗೆಯನ್ನು ಚೆನ್ನಾಗಿಲ್ಲ ಎಂದು ಹೇಳುತ್ತಿದ್ದ ಅಜ್ಜಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಅರ್ಜುನ್ ಮೇಲೆ ಆ ಮಾತುಗಳು ಎಷ್ಟು ಪರಿಣಾಮ ಬೀರಿತೆಂದರೆ ಆ ವಯಸ್ಸಿಗೆ ರುಚಿಯ ಬಗ್ಗೆ ಅಷ್ಟು ಗೊತ್ತಾಗದಿದ್ದರೂ ಅವನ ಮನಸ್ಸು ಅಮ್ಮನ ಅಡುಗೆ ಚೆನ್ನಾಗಿಲ್ಲವೆಂದೇ ನಿರ್ಣಯಕ್ಕೆ ಬಂದಂತಿತ್ತು. ಆಗಾಗ ಅಮ್ಮನ ಕೈಯಡಿಗೆ ಊಟ ಮಾಡುತ್ತಿದ್ದರೂ ಮನಸ್ಸಿನಂತೆ ನಾಲಿಗೆಯೂ ಚೆನ್ನಾಗಿಲ್ಲವೆಂದೇ ತೀರ್ಮಾನಿಸಿಬಿಟ್ಟಿತ್ತು. ಅಮ್ಮ ಅಜ್ಜಿಗೆ ವಯಸ್ಸಾಯಿತು, ಬೇಜಾರು ಮಾಡ್ಕೊಳ್ತಾರೆ, ನಾನು ಅಲ್ಲೇ ತಿಂಡಿ ತಿನ್ನುವೆ ಎಂದು ತಾಯಿಯ ಮುಖವೂ ನೋಡದೆ ಓಡಿಬಿಡುತ್ತಿದ್ದ. ಆಗೆಲ್ಲ ನೀಲಳ ಕಂಗಳಲ್ಲಿ ತೆಳುವಾಗಿ ನೀರಾಡುತ್ತಿತ್ತು. ಗಂಡ ಪ್ರದೀಪ್ ಹೂ ಮನಸ್ಸಿನ ನೀಲಾಳ ತೊಳಲಾಟವನ್ನು ಕಂಡು ನಿಟ್ಟುಸಿರು ಬಿಡುತ್ತಿದ್ದ. ಆದರೆ ನೀಲ ಮಗನಿಗಾಗಿ ಪ್ರತಿದಿನ ತಿಂಡಿ ಮಾಡುವುದನ್ನು ನಿಲ್ಲಿಸುತ್ತಿರಲಿಲ್ಲ. ಹಾಗೆಯೇ ಅರ್ಜುನ್ ಪ್ರತಿದಿನ ಅಮ್ಮ ಅಜ್ಜಿಗೆ ವಯಸ್ಸಾಯಿತು, ಬೇಜಾರು ಮಾಡ್ಕೊಳ್ತಾರೆ ಎಂದು ಅಜ್ಜಿಯ ಮನೆಗೆ ಹೋಗಿ ತಿಂಡಿ ತಿನ್ನುವುದನ್ನು ನಿಲ್ಲಿಸುತ್ತಿರಲಿಲ್ಲ. ನೀಲ ಕಾಫಿ ಕೊಡು, ಗಂಡ ಪ್ರದೀಪ್ ಕೇಳಿದಾಗ ನೀಲ ಯೋಚನೆಯಿಂದ ಹೊರಬಂದಳು. ಬಾಡಿದ ಮುಖದೊಂದಿಗೆ ಪೂರಿ ಪಲ್ಯ ಹಾಗೂ ಕಾಫಿ ತಂದಿಟ್ಟಾಗ ಪ್ರದೀಪ್, ಓಹೋ ಇವತ್ತು ಪೂರಿ ಪಲ್ಯ ಮಗನಿಗಿಷ್ಟ ಅಂತ ಮಾಡಿದ್ದೀಯ ಅನಿಸುತ್ತೆ, ಅವನು ಅಜ್ಜಿ ಮನೆಗೆ ಹೋಗಿರುತ್ತಾನೆ, ನೀನು ಬೇಜಾರು ಮಾಡ್ಕೊಂಡಿದ್ಯಾ? ನಾನು ಆಗಲೇ ಹೇಳಿದ್ದೆ, ನೀನು ಕೇಳಲಿಲ್ಲ, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರಬೇಕು ಗಂಡ ಹೇಳುತ್ತಿದ್ದರೆ ನೀಲಾಳ ಕಣ್ಣಿನಿಂದ ಹನಿ ಜಾರಿತು. ಮಗ ಬೆಳೆದು ದೊಡ್ಡವನಾಗಿದ್ದ. ಹೊರಗಡೆ ಓದುತ್ತಿದ್ದ ಮಗ ಬಂದಾಗಲೆಲ್ಲ ಅಜ್ಜಿಯ ಮನೆ ಸೇರಿಬಿಡುತ್ತಿದ್ದ. ಈ ಬಾರಿಯೂ ತಾಯಿ ಮಗನಿಗಾಗಿ ಮಾಡಿದ್ದ ತಿಂಡಿಗಳನ್ನು ತಂದಿರಿಸುತ್ತಿದ್ದಳು. ಆಗಲೇ ಆ ಕಡೆಯಿಂದ ಅಜ್ಜಿ ಕರೆಯುತ್ತಿದ್ದಳು. ಅರ್ಜುನ್ ಅಜ್ಜಿ ಮಾಡಿದ ತಿಂಡಿ ತಿಂದು ಬಂದು ಮಲಗುತ್ತಿದ್ದ. ಪ್ರತಿದಿನ ಇದೇ ನಡೆಯುತ್ತಿತ್ತು. ರಜೆ ಮುಗಿದು ಮಗ ಹಾಸ್ಟೆಲ್ಗೆ ಹೊರಟಿದ್ದ. ಹೊರಡುವಾಗ ನೀಲ ಮಗನಿಗಾಗಿ ಮಾಡಿದ ತಿಂಡಿಯನ್ನೆಲ್ಲ ತಂದು ಮಗನ ಮುಂದೆ ಹಿಡಿದು ಹಾಸ್ಟೆಲ್ನಲ್ಲಿ ಫ್ರೆಂಡ್ಸ್ಗೆಲ್ಲ ಕೊಟ್ಟು ನೀನು ತಿನ್ನು ಎಂದು ಪ್ರೀತಿಯಿಂದ ಮಗನೆಡೆಗೆ ನೋಡಿ ಬ್ಯಾಗ್ಗೆ ತುಂಬಿಸಲು ಹೊರಟಾಗ ಆ ಕಡೆಯಿಂದ ಬಂದ ಅಜ್ಜಿ ತಿಂಡಿಯ ಕಟ್ಟನ್ನು ಅರ್ಜುನ್ನ ಬ್ಯಾಗಿಗೆ ತುಂಬಿಸುತ್ತಾ, ಮಗು ನಿನಗಿಷ್ಟವಾದ ತಿಂಡಿಗಳೆಲ್ಲ ಇವೆ, ಹಾಸ್ಟೆಲ್ನಲ್ಲಿ ಬೇಕಾದಾಗ ತಿನ್ನುವಿಯಂತೆಯೇ ಎಂದಳು.
ಅರ್ಜುನ್ ಅಮ್ಮನ ಕಡೆಗೆ ನೋಡಿ, ಅಮ್ಮ ಇಷ್ಟು ಸಾಕಮ್ಮ, ಬ್ಯಾಗ್ನಲ್ಲಿ ಜಾಗ ಇಲ್ಲ, ಪ್ಲೀಸ್ ಅಮ್ಮ, ಅಜ್ಜಿಗೆ ವಯಸ್ಸಾಯ್ತಲ್ವಾ, ನಾನು ತಗೊಂಡು ಹೋಗಿಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊಳ್ತಾರೆ ಎಂದು ಹೇಳುತ್ತಲೇ ಬಸ್ ಬರೋ ಹೊತ್ತಾಯಿತು ಎಂದು ಎಲ್ಲರಿಗೂ ಕೈ ಬೀಸಿ ಹೊರಟು ಹೋಗುತ್ತಾನೆ. ಪ್ರತಿ ಸಲವೂ ಮಗ ಈ ರೀತಿ ಮಾಡುತ್ತಿದ್ದರೂ ಈ ಬಾರಿ ಯಾಕೋ ನೀಲಾಳ ಕಣ್ಣುಗಳಿಂದ ಕಂಬನಿ ಜಾರಿತ್ತು. 1 ವಾರ ಕಳೆದಿತ್ತು. ಒಂದು ದಿನ ಬೆಳಿಗ್ಗೆ ತಂದೆಯ ಫೋನ್ ಕರೆ ಬಂದಾಗ ಅರ್ಜುನ್ ಗಾಬರಿಯಾದ. ಅರ್ಜೆಂಟ್ ಊರಿಗೆ ಹೊರಟು ಬಾ ಎಂದು ಮಾತ್ರ ಹೇಳಿದ ಅಪ್ಪ ಫೋನ್ ಇಟ್ಟಿದ್ದರು. 1-2 ಬಾರಿ ಫೋನ್ ಮಾಡಿದ್ದರು, ಆ ಕಡೆಯಿಂದ ಉತ್ತರ ಬರಲಿಲ್ಲ. ಬೆಳಿಗ್ಗೆ ಹೊರಟವನು ಮನೆಗೆ ತಲುಪುವಾಗ ಸಾಯಂಕಾಲ 3 ಗಂಟೆ ಆಗಿತ್ತು. ಮನೆಯ ಮುಂದೆಲ್ಲ ಜನ ತುಂಬಿದ್ದರು. ಅವನಿಗೆ ಗಾಬರಿಯಾಯಿತು. ಅವನ ಎದೆ ಹೊಡೆದುಕೊಳ್ಳುತ್ತಿತ್ತು. ಅಜ್ಜಿಗೆ ಏನಾಯಿತೋ ಎಂದುಕೊಂಡ. ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿತು. ಒಳ ಹೋದವನು ಕುಸಿದು ಹೋದ. 1-2 ದಿನಗಳು ಕಳೆದಿತ್ತು. ಅದೇನೋ ನೆನಪಾದವನಂತೆ ಅರ್ಜುನ್ ಅಡುಗೆ ಮನೆಗೆ ಹೋದ. ಅದೊಂದು ಡಬ್ಬವನ್ನು ತೆಗೆದು ನೋಡಿದ. ಆಗ ಅಲ್ಲಿಗೆ ಬಂದ ಪ್ರದೀಪ್, ಅರ್ಜುನ್, ನೀನು ತುಂಬ ತಡ ಮಾಡಿದ ಕಣು ಎಂದ. ಅರ್ಜುನ್ ಕಣ್ಣುಗಳಿಂದ ಅವನಿಗರಿವಿಲ್ಲದಂತೆಯೇ ಹನಿಗಳು ಜಾರಿದ್ದವು. ಅರ್ಜುನ್ ಪುನಃ ಡಬ್ಬದೊಳಗೆ ನೋಡಿದ. ತಳದಲ್ಲಿ ಅಮ್ಮ ಮಾಡಿದ ತಿಂಡಿಯ ಚೂರೊಂದು ಬಾಕಿ ಇತ್ತು. ಆ ತಿಂಡಿಯ ಚೂರನ್ನು ಬಾಯಿಗಿಡಬೇಕೆಂದುಕೊಂಡಾಗ ತಿಂಡಿಯ ಚೂರಿಯಿಂದ ತೆಳುವಾಗಿ ಕೆಟ್ಟು ಹೋದ ವಾಸನೆ ಬಂದಂತಾಯಿತು. ಅಪ್ಪ ಎಂದ ಅರ್ಜುನ್ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಹೊರಗಡೆ ಅಜ್ಜಿ ಬಂದವರೊಡನೆ ಮಾತನಾಡುತ್ತಿದ್ದುದು ಕೇಳಿಸಿತು. ಅಯ್ಯೋ, ಅದೇನಾಯ್ತೋ, ಎದೆನೋವೆಂದು ಕುಸಿದವಳು ಏಳಲೇ ಇಲ್ಲ. ಎಲ್ಲ 5 ನಿಮಿಷದಲ್ಲಿ ಮುಗಿದು ಹೋಗಿತ್ತು. ತಾಯಿನ ಕಳೆದುಕೊಂಡ ತಪ್ಪಲಿ ಮಗುವಿಗೆ ಇನ್ನು ನನ್ನ ಬಿಟ್ಟರೆ ಯಾರಿದ್ದಾರೆ ಹೇಳಿ? ಅವನಮ್ಮ ಇದ್ದಾಗಲೂ ಅವನ ಅಮ್ಮನಿಗಿಂತ ಹೆಚ್ಚು ನನ್ನನ್ನೇ ಹಚ್ಚಿಕೊಂಡಿದ್ದ ಎಂದು ಇನ್ನು ಏನೇನೋ ಮಾತನಾಡುತ್ತಿದ್ದುದು ಕೇಳಿಸಿತು. ಅರ್ಜುನ್ ಪುನಃ ಅಪ್ಪನೆಡೆಗೆ ನೋಡಿದ. ಅಮ್ಮನನ್ನು ತುಂಬ ಪ್ರೀತಿಸುತ್ತಿದ್ದ ಅಪ್ಪ ದಿಢೀರನೆ 10 ವರ್ಷ ಹೆಚ್ಚು ವಯಸ್ಸಾದವರಂತೆ ಕಾಣುತ್ತಿದ್ದರು. ಅಡುಗೆ ಮನೆಯಿಂದ ಹೊರಗಡೆ ಇಟ್ಟವನಿಗೆ ಹಿಂದಿನಿಂದ, ಅರ್ಜುನ್, ನಿನಗಾಗಿ ತಿಂಡಿ ಮಾಡಿದ್ದೀನಿ, ತಿನ್ನುವಿಯಂತೆ ಬಾ ಎಂದು ಅಮ್ಮ ಕರೆದಂತೆನಿಸಿತು. ಅವನ ಕಣ್ಣುಗಳಿಂದ ಕಂಬನಿ ಜಾರುತ್ತಲೇ ಇತ್ತು. ಧನ್ಯವಾದಗಳು.